ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯು ಅತ್ಯಂತ ರೋಚಕ ತಿರುವುಗಳನ್ನು ಪಡೆದುಕೊಂಡಿದೆ. ಮೊದಲಿಗೆ ವಿಶಾಲಾಕ್ಷಿ ಮನೆಯಿಂದ ಹೊರಬಿದ್ದ ರೋಹಿಣಿಗೆ ಆಶ್ರಯ ನೀಡುವ ನಾಟಕವಾಡ್ತಾಳೆ. ರೋಹಿಣಿಯನ್ನು ಸಮಾಧಾನ ಮಾಡುತ್ತಾ, ನಿನ್ನ ಮೇಲೆ ಪ್ರೀತಿ ಇಲ್ಲ, ದೊಡ್ಡ ಮೀನು ಹಿಡಿಯಲು ಚಿಕ್ಕ ಮೀನನ್ನು ಗಾಳಕ್ಕೆ ಹಾಕಿದ್ದೇನೆ ಅಷ್ಟೇ ಎಂದು ತನ್ನ ಮನಸ್ಸಿನ ಸಂಚನ್ನು ಹೊರಹಾಕ್ತಾಳೆ. ರೋಹಿಣಿಯನ್ನು ಮತ್ತೆ ಮನೋಜನ ಜೊತೆ ಸೇರಿಸುವ ಭರವಸೆ ನೀಡುವ ವಿಶಾಲಾಕ್ಷಿ ಅದಕ್ಕಾಗಿ ಒಂದು ಕುತಂತ್ರ ರೂಪಿಸ್ತಾಳೆ. ರೋಹಿಣಿಯನ್ನು ಅವಳ ಬಟ್ಟೆ ತರಲು ಹಳೆ ಮನೆಗೆ ಕಳುಹಿಸಿ ಅಲ್ಲಿ ಶಾಂತಿ ಅವಳಿಗೆ ಬೈದು ಅವಮಾನ ಮಾಡುವುದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳಲು ಪ್ಲ್ಯಾನ್ ಮಾಡ್ತಾಳೆ. ಇದು ಮುಂದೆ ಡೈವರ್ಸ್ ಕೇಸ್ನಲ್ಲಿ ರೋಹಿಣಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಎಂದು ಪ್ರೂವ್ ಮಾಡಲು ಸಹಕಾರಿಯಾಗುತ್ತದೆ ಎಂಬುದು ವಿಶಾಲಾಕ್ಷಿಯ ಕುತಂತ್ರ. ಮತ್ತೊಂದೆಡೆ ಮನೋಜ ತನ್ನ ಸಂಕಟ ತಾಳಲಾರದೆ ಬಾರ್ನಲ್ಲಿ ಫುಲ್ ಟೈಟಾಗಿ ಕುಡಿದು ತೂರಾಡುತ್ತಿರುತ್ತಾನೆ. ತನ್ನ ನೋವನ್ನು ಪಾರ್ಕ್ ಫ್ರೆಂಡ್ಸಿನ ಹತ್ರ ಹೇಳಿಕೊಳ್ಳುವಾಗ ಅಲ್ಲೇ ಇದ್ದ ಇನ್ನೊಬ್ಬ ವ್ಯಕ್ತಿ, ಹೆಂಡತಿ ತಪ್ಪು ಮಾಡಿದರೆ ಗಂಡಸರು ಆರಾಮಾಗಿ ಇರಬಹುದು ಎಂದು ತಮಾಷೆ ಮಾಡ್ತಾನೆ. ಆದರೆ ಮನೋಜನ ಸ್ಥಿತಿ ಹದಗೆಟ್ಟಿರುತ್ತದೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಲೇಡಿ ಪೊಲೀಸರು ಮನೋಜನನ್ನು ವಿಚಾರಿಸಿದಾಗ ಆತ ಕುಡಿದ ಮತ್ತಿನಲ್ಲಿ ರೋಹಿಣಿ ಮೋಸಗಾತಿ, ಅವಳಿಗೆ 2 ಗಂಡಂದಿರು ಎಂದು ಕೂಗಾಡ್ತಾನೆ. ಆ ಕಾನಿಸ್ಟೇಬಲ್ ಹೆಸರು ರೋಹಿಣಿ ಆಗಿದ್ದರಿಂದ ಆಕೆ ಅಳತೊಡಗುತ್ತಾಳೆ. ಕೊನೆಗೆ ಸೂರ್ಯ ಅಲ್ಲಿಗೆ ಬಂದು ತನ್ನ ಅಣ್ಣನ ಕರುಣಾಜನಕ ಕಥೆಯನ್ನು ವಿವರಿಸಿ ಪೊಲೀಸರ ಕೈಯಿಂದ ಮನೋಜನನ್ನು ಬಿಡಿಸಿ ಮನೆಗೆ ಕರೆತರ್ತಾನೆ. ಮನೆಯಲ್ಲಿ ಮೀನಾ ಅಪಾಯದಿಂದ ಪಾರಾಗಿ ಬಂದ ವಿಷಯ ಕೇಳಿ ರವಿ ಮತ್ತು ಶ್ರುತಿ ಸಂತಸಪಟ್ಟರೆ, ಶಾಂತಿ ಮಾತ್ರ ಎಂದಿನಂತೆ ಮೀನಾ ಮೇಲೆ ದರಿದ್ರದ ಹಣೆಪಟ್ಟೆ ಕಟ್ಟಿ ಬೈಯುತ್ತಿರ್ತಾಳೆ. ನಾನೇ ರೋಹಿಣಿಯನ್ನು ಸೊಸೆಯಾಗಿ ತಂದು ತಪ್ಪು ಮಾಡಿದೆ, ಆ ತಪ್ಪನ್ನು ಸರಿಪಡಿಸಲು ಮನೋಜನಿಗೆ 2ನೇ ಮದುವೆ ಮಾಡ್ತೇನೆ ಎಂದು ಶಾಂತಿ ಹಠ ಹಿಡಿಯುತ್ತಾಳೆ. ಈ ಕಡೆ ವಿಶಾಲಾಕ್ಷಿ ಮನೆಗೆ ಬಂದು ಸಾಂತ್ವನ ಹೇಳುವಂತೆ ನಟಿಸ್ತಾಳೆ. ಅಷ್ಟರಲ್ಲಿ ರೋಹಿಣಿ ಬಟ್ಟೆ ತರಲು ಬಂದಾಗ ಶಾಂತಿ ಅವಳನ್ನು ಮನೆಯಿಂದ ಆಚೆ ತಳ್ಳಿ ಬಟ್ಟೆಗಳನ್ನೆಲ್ಲ ಬೀದಿಗೆ ಎಸೆಯುತ್ತಾಳೆ. ವಿಶಾಲಾಕ್ಷಿ ಇದನ್ನೆಲ್ಲ ರಹಸ್ಯವಾಗಿ ವಿಡಿಯೋ ಮಾಡಿಕೊಳ್ಳುತ್ತಾಳೆ. ಮೀನಾ ಈ ತಪ್ಪು ಮಾಡಬೇಡಿ ಎಂದು ಎಚ್ಚರಿಸಿದರೂ ಶಾಂತಿ ಕೇಳುವುದಿಲ್ಲ. ಕುಡಿದ ಮತ್ತಿನಲ್ಲಿ ಬಂದ ಮನೋಜ್ ಕೂಡ ರೋಹಿಣಿಯನ್ನು ನೋಡಿ ರೇಗಾಡ್ತಾನೆ. ರೋಹಿಣಿ ಮನೋಜನ ಆ ಸ್ಥಿತಿಯನ್ನು ನೋಡಿ ಆತನನ್ನು ತನ್ನ ಕಡೆಗೆ ಎಳೆದುಕೊಳ್ಳುವುದು ಸುಲಭ ಎಂದುಕೊಳ್ತಾಳೆ. ವಿಶಾಲಾಕ್ಷಿ ಮತ್ತು ರೋಹಿಣಿ ಒಬ್ಬರಿಗೊಬ್ಬರು ನೋಡಿ ನಗುತ್ತಾ ಅಲ್ಲಿಂದ ಹೊರಡ್ತಾರೆ. ಮೀನಾಳಿಗೆ ರೋಹಿಣಿ ಕೇವಲ ಬಟ್ಟೆಗಾಗಿ ಬಂದಿದ್ದಿಲ್ಲ, ಇದರ ಹಿಂದೆ ದೊಡ್ಡ ಸಂಚಿದೆ ಎಂಬ ಅನುಮಾನ ಕಾಡತೊಡಗುತ್ತದೆ. ಮನೋಜ ಕುಡಿತದ ದಾಸನಾಗಿ ಸೂರ್ಯನ ಹತ್ತಿರ ಕ್ವಾರ್ಟರ್ ಕೇಳುತ್ತಿರುವುದನ್ನು ನೋಡಿ ಶಾಂತಿ ಕಣ್ಣೀರು ಹಾಕ್ತಾಳೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಆಸೆ ಸೀರಿಯಲ್ನಲ್ಲಿ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.